ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಖಾಸಗಿ ಸಭಾಂಗಣದಲ್ಲಿ ಅಕ್ರಮ ಮತಾಂತರ ನಡೆಯುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದರು. ವಿರಾಜಪೇಟೆ ತಾಲೂಕಿನ ಕಣ್ಣಂಗಾಲ ಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಂತ ಮನೆ ಇಲ್ಲದೆ ಬದುಕುತ್ತಿರುವ ನಿವಾಸಿಗಳು. ಕಾರ್ಕಳದಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಕ್ರಿಯೇಟಿವ್ ಪುಸ್ತಕಧಾರೆ 3 ಮೂಲಕ 25 ಪುಸ್ತಕಗಳ ಲೋಕಾರ್ಪಣೆ ನಡೆಯಿತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನಲ್ಲಿ ಅಕ್ರಮ ಮತಾಂತರ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಿಂದ ಪ್ರತಿಭಟನೆ. ಕುಶಾಲನಗರದ ಖಾಸಗಿ ಸಭಾಂಗಣದಲ್ಲಿ ಅಕ್ರಮ ಮತಾಂತರ ನಡೆಯುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಮಾಹಿತಿ ಪಡೆದ ಪೊಲೀಸರು ತಕ್ಷಣ ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಕಾರ್ಯಕರ್ತರು ಸಭಾಂಗಣದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಹಾಗೂ ಅಕ್ರಮ ಮತಾಂತರ ನಡೆದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಘಟನೆಯ ವೇಳೆ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ನಂತರ ಪೊಲೀಸರು ಎರಡೂ ಪಕ್ಷಗಳೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದರು. ಇದೇ ಸಂದರ್ಭ ಪೊಲೀಸರು ಪ್ರಕರಣದ ವಾಸ್ತವಾಂಶವನ್ನು ಪರಿಶೀಲಿಸುತ್ತಿದ್ದು, ತನಿಖೆಯ ಬಳಿಕವೇ ಘಟನೆಯ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿದು ಬಂದಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕಾರ್ಕಳದಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಕ್ರಿಯೇಟಿವ್ ಪುಸ್ತಕಧಾರೆ 3 ಮೂಲಕ 25 ಪುಸ್ತಕಗಳ ಲೋಕಾರ್ಪಣೆ. ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಆಯೋಜಿಸಲಾಗಿರುವ ಕ್ರಿಯೇಟಿವ್ ಪುಸ್ತಕಧಾರೆ 3 ಮೂಲಕ ಭಾನುವಾರ ಪ್ರಖ್ಯಾತ ಪತ್ರಕರ್ತ ಅಜಿತ್ ಹನುಮನಕವರ್, ಕನ್ನಡ ವಿವಿಧ ಲೇಖಕರ ಪ್ರಸಿದ್ಧ ಹಾಗೂ ಹಿರಿಯ ಬರಹಗಾರ, ಹೊಸಪಟ್ಟಣ ಖ್ಯಾತ ಶಿಕ್ಷಣ ಸಿದ್ಧಾಂತಿಗಳು, ಪಿಯುಷಾಮೃತ ಶುಭಾಷಿತಗಾರ, ಬದುಕಿನ ಕನ್ನಡಿಯಲ್ಲಿ ಭಾವಮುದ್ರೆ, ದೇವಯಾನ, ತರ್ಕಕ್ಕೆ ನಿಲುಕದ್ದು, ಸಮುದ್ರ ಮಾತಾಡಿತು, ನಿತ್ಯದ ನೋಟಗಳಿಗೆ ನಿರುತ್ತರ, ಅಪ್ಪನ ಅಂಗಡಿ, ಜಿಗುರು ಜೀವುಡದ ಫೇಸ್ಬುಕ್, ಗೆಲುವಿನ ದಾರಿ, ನದಿಯಂಚಿನ ನಡಿಗೆ, ಜಗತ್ತಿನ ಪ್ರಸಿದ್ಧ ಮಕ್ಕಳ ಕಥೆಗಳು, ಮೌನ ಈ ಮಳೆಬಿಲ್ಲು, ನಂಬಿಕೆ, ಗೆಲುವಿನ ಏಣಿ, ಅಂತರಂಗಯಾನ, ಮೌಲ್ಯ ದಾರುವಿನ ಹೊಂಬೆಳಕು, ನೀಲಿ, ಒಲವೇ ಹಾಡಾಗಿದೆ, ಸಾಹಿತ್ಯ ವಿಸ್ಮಯ ಹಾಗೂ ರಣರಂಗ ಕೃತಿಗಳು ಸೇರಿದಂತೆ ಒಟ್ಟು 25 ಕನ್ನಡ ಕೃತಿಗಳು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಅಜಿತ್ ಹನುಮನಕವರ್ ಮಾತನಾಡಿದರು. ಕೇವಲ ಜ್ಞಾನದಿಂದಲ್ಲ, ಜ್ಞಾನವನ್ನು ಸಂದರ್ಭೋಚಿತವಾಗಿ ಬಳಸಿಕೊಳ್ಳುವ ಚಾಕಚಕ್ಯತೆಯಾಗಿ ಈ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಇಂತಹ ಶಿಕ್ಷಣ ಸಂಸ್ಥೆ ನಿಜಕ್ಕೂ ಪ್ರಶಂಸನೀಯ ಎಂದರು. ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಶ್ವಥ್ ಎಸ್ಎಲ್ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ಕ್ರಿಯೇಟಿವ್ ಪುಸ್ತಕ ಮನೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನು ಪ್ರಕಟಿಸಿರುವುದರ ಜೊತೆಗೆ ನಾಡಿನ ಹೆಸರಾಂತ ಬರಹಗಾರರು, ಚಿಂತಕರು ಹಾಗೂ ಸಾಹಿತ್ಯಾಸಕ್ತಕರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಮಹತ್ವದ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದೆ. ಅದರ ಮುಂದುವರಿದ ಭಾಗವಾಗಿ ಈ ವರ್ಷದ 3ನೇ ಆವೃತ್ತಿಯ ಕ್ರಿಯೇಟಿವ್ ಪುಸ್ತಕಧಾರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ರಾಜ್ಯ ಮಟ್ಟದ ಕ್ರಿಯೇಟಿವ್ ಪುಸ್ತಕ ಪ್ರಶಸ್ತಿಯನ್ನು ಕುಂದಾಪುರದ ಲೇಖಕ ಶಶಿಧರ್ ಹಾಲಾಡಿ ಅವರು ನದಿ ದಾಟಿ ಬಂದವರು ಕೃತಿಗೆ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ಮಹಾಬಲೇಶ್ವರರಾವ್ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಧನಂಜಯ್ ಕುಂಬ್ಳೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾಪನದ ಸಂಸ್ಥಾಪಕರಾದ ವಿದ್ವಾನ್ ಗಣಪತಿ ಭಟ್, ಡಾಕ್ಟರ್ ಗಣನಾಥ್ ಭಟ್, ಅಮೃತ್ ರೈ, ಆದರ್ಶ್ ಎಂಕೆ, ವಿಮಲ್ ರಾಜ್, ಗಣಪತಿ ಕೆಎಸ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯದ ಅನೇಕ ಹಿರಿಯ ಸಾಹಿತಿಗಳು, ಬರಹಗಾರರು ಹಾಗೂ ಸಾಹಿತ್ಯಾಭಿಮಾನಿಗಳು ಉಪಸ್ಥಿತರಿದ್ದರು. ಮತ್ತು ಪೋಷಕರಿಗೆ ವಿನಂತಿ ಮಾಡೋದೇನು ಅಂತ ಕೇಳಿದ್ರೆ, ನನ್ನ ಮಗ ಪ್ರತಿ ಸೆಮಿಸ್ಟರ್ ನಲ್ಲಿ ಎಷ್ಟು ಅಂಕಗಳನ್ನ ಪಡೆದ ಅಂತ ಕೇಳಿ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಪ್ರತಿ ತಿಂಗಳು ಯಾವ ಪುಸ್ತಕವನ್ನ ಓದಿದೀವಿ ಅಂತೇಳಿ ಪೋಷಕರು ಮಕ್ಕಳಿಗೆ ಕೇಳಿದಾಗ ಬಹುಶಃ ಮಗು ಇನ್ನಷ್ಟು ಪ್ರಬುದ್ಧನಾಗಿ ಬೆಳೀಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಆ ಪ್ರಯತ್ನವನ್ನು ನಾವು ಮಾಡೋಣ. ಗೂಗಲ್ ಮತ್ತು ಜಿಪಿಟಿ ನಮಗೆ ಮಾಹಿತಿಯನ್ನ ಮಾತ್ರ ಕೊಡಬಹುದು. ಪುಸ್ತಕ ನಮಗೆ ವ್ಯಕ್ತಿತ್ವವನ್ನು ಕೊಡುತ್ತೆ, ಪುಸ್ತಕ ನಮಗೆ ಮೌಲ್ಯವನ್ನ ಕೊಡುತ್ತೆ, ಪುಸ್ತಕ ನಮಗೆ ಬದುಕನ್ನ ಕೊಡುತ್ತೆ. ಆ ಬದುಕನ್ನು ನಿರ್ಮಾಣ ಮಾಡುವಂತ, ಜ್ಞಾನವನ್ನ ನಿರ್ಮಾಣ ಮಾಡುವಂತ, ಮೌಲ್ಯವನ್ನ ನಿರ್ಮಾಣ ಮಾಡುವಂತ ಪುಸ್ತಕದ ಕಡೆಗೆ ಇವತ್ತಿನ ಸಮುದಾಯ ಹೆಚ್ಚು ಆಕರ್ಷಿತರಾಗಿ ನಾವೆಲ್ಲರೂ ಕೂಡ ಪುಸ್ತಕದ ಮೊರೆಯನ್ನ ಹೋಗೋಣ ಅನ್ನುವಂತ ಮಾತನ್ನು ಹೇಳಿ, ಅಂತ ಒಂದು ಒಳ್ಳೆಯ ಕಾರ್ಯವನ್ನ ಈ ಪುಸ್ತಕ ಅನಾವರಣದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಆಸಕ್ತಿಯನ್ನು ನಿರ್ಮಾಣ ಮಾಡುವಂತ ಕಾರ್ಯವನ್ನ ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಇವತ್ತು ಮಾಡಿದೆ. ಆ ಎಲ್ಲ ಸಂಪಾದಕರಿಗೆ, ಆ ಎಲ್ಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲ ನಮ್ಮ ಕಾರ್ಯಕ್ರಮದ ಸಂಯೋಜಕರಿಗೆ, ಪುಸ್ತಕದ ಎಲ್ಲ ಸಂಪಾದಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಪರಂಪರೆ ಇನ್ನಷ್ಟು ಮುಂದುವರಿತಾ ಹೋಗಿ ಪ್ರತಿ ವರ್ಷವೂ ಅನ್ನುವಂತ ಆಶಯ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಬಹುಶಃ ಈ ಕಾರ್ಯಕ್ರಮಕ್ಕೆ ಅಜಿತ್ ಹನುಮಂಕರ್ ಬಂದಿರುವಂತದ್ದು ಆ ಪುಸ್ತಕದ ತೂಕವನ್ನ ಜಾಸ್ತಿ ಮಾಡಿದೆ, ಈ ಕಾರ್ಯಕ್ರಮದ ಘನತೆಯನ್ನ ಜಾಸ್ತಿ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಮಾತನಾಡಿದವರು ಮತ್ತು ಇನ್ನು ಮುಂದೆ ಮಾತನಾಡಬಹುದಾದವರಿಗಿಂತ ಸ್ವಲ್ಪ ವಿಭಿನ್ನವಾದ ಒಂದು ಯೋಚನೆ ನಂದಿದೆ. ಪುಸ್ತಕ ಓದೋದು ಅನ್ನೋದಿದೆಯಲ್ಲ, ಜ್ಞಾನ, ಹೊಸ ವಿಚಾರ, ಮನರಂಜನೆಗಳನ್ನು ಪಡೆಯುವುದಕ್ಕಿರುವಂತಹ ಅತ್ಯಂತ ಪುರಾತನ ಮಾರ್ಗ. ಅದು ಏಕೈಕ ಮಾರ್ಗ ಅಲ್ಲ.
ಇವತ್ತಿನ ಕಾಲದಲ್ಲಿ ಅಂಥ ಮಾರ್ಗಗಳು ಹಲವು ತೆರೆದುಕೊಂಡಿದ್ದಾವೆ. ಆ ಜನರೇಷನ್ನಲ್ಲಿ ನೀವು ಬದುಕ್ತಾ ಇದ್ದೀರಿ. ನನಗಿಲ್ಲಿ ವಿಟಿ ಪ್ಲೇ ಮಾಡುವಾಗ ತೋರಿಸಿದ ಒಂದು ವಾಕ್ಯದ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅಂತ. ಯಾವುದನ್ನು ಬಿಡಿ ಅನ್ನಬಾರದು ಜಗತ್ತಿನಲ್ಲಿ. ಯಾವುದನ್ನು ಬಿಡಬೇಕಂತ ಹೋಗ್ತೀವಲ್ಲ, ಇಂಥದ್ದು ಬಿಡಿ ಅಂತಂದು ನೋಡಿ ನೀವು, ಗಂಟು ಬಿಡೋದೆ ಅದಕ್ಕೆ. ಯಾವುದನ್ನು ಬಿಡಬೇಕು ಅಂತ ಪ್ರಯತ್ನಿಸ್ತೀವಲ್ಲ, ಅದೇ ನಮ್ಮನ್ನು ಬೆನ್ನತ್ಕೊಂಬರೋದು. ಬಿಡು ಗಿಡು ಎಲ್ಲ ಬೇಡ, ಅದು ಆಟನೇ ಅಲ್ಲ ಅದು. ನಾನು ಹೇಳೋ ಉದ್ದೇಶ ಇಷ್ಟೇ, ಮೊಬೈಲ್ ಅನ್ನುವಂಥದ್ದು ಬೆಂಕಿ ಪೊಟ್ಟಣ ಇದ್ದಂಗೆ. ಅದನ್ನು ಬಳಸ್ಕೊಂಡು ನಾವು ದೀಪನೂ ಹಚ್ಚಬಹುದು, ಮನೆಗೆ ಬೆಂಕಿನೂ ಹಚ್ಚಬಹುದು. ಎರಡು ಅವಕಾಶಗಳಿದಾವೆ ಅದರಲ್ಲಿ. ಸುನೀಲ್ ಕುಮಾರ್ ಅವ್ರ ತಮ್ಮ ಭಾಷಣದಲ್ಲಿ ಹೇಳಿದ್ರು, ಒಂದು ಪುಸ್ತಕದ ಬಯಕೆ ಏನು ಅಂದ್ರೆ ನೀರಿಗೆ ಬೀಳದಂಗೆ, ಬಿಸಿಲಿಗೆ ಬೀಳದಂಗೆ, ಮೂರ್ಖರ ಕೈಗೆ ಸಿಗದಂಗೆ ನೋಡ್ಕೋಬೇಕು ಅನ್ನೋದು ಪುಸ್ತಕದ ಬಯಕೆ. ಹಂಗೆ ಬೆಂಕಿ ಪೊಟ್ಟಣ ಮೂರ್ಖರ ಕೈಗೆ ಸಿಗಬಾರದು. ಹಚ್ತಾರೆ ಬೆಂಕಿ ಅವರು. ಒಂದೊಂದ್ಸಲ ಯೋಚನೆ ಮಾಡಿದಾಗ ಈ ನಾವು ಸ್ಕೂಲಿಗೆ ಬರ್ತೀವಿ, ಕಾಲೇಜಿಗೆ ಬರ್ತೀವಿ, ಅದೇನೋ ಡಿಗ್ರಿ ತಗೋತೀವಿ. ಇಲ್ಲಿ ಈ ಎಲ್ಲದರ ಒಟ್ಟಾರೆ ಉದ್ದೇಶ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಶಿಕ್ಷಣದ ಉದ್ದೇಶ ಯಾಕೆ ಮಾಡ್ತೀವಿ ನಾವು ಇದನ್ನೆಲ್ಲ? ನಮಗೊಬ್ರು ಎಡಿಟರ್ ಇದ್ರು, ವಿಶ್ವೇಶ್ವರ ಭಟ್ ಅಂತ. ಅವರು LKGಗೆ ಮಗುವನ್ನು ಸೇರಿಸಿ, ಅವರ ಮಗ ವಿಶ್ವಾತ್ಮ ಅಂತ ಮಗುವನ್ನು ಸೇರಿಸಿ, ಮಗು 2 ದಿವಸ ಆಯಿತು, 3 ದಿವಸ ಆಯಿತು, 4ನೇ ದಿವಸ ಬಂದು ಕೇಳೋದಂತ, ಇನ್ನೂ 2 ದಿವಸ ಹೋಗ್ಬೇಕು ನಾನು ಅಂತ. LKGಗೆ ಹೋಗ್ತಿದ್ರು ನಾನು, ಇನ್ನೂ ಶುರು ಮಾಡಿಲ್ಲ ನಮ್ಗೆ. ಇನ್ನೂ ಅವಂಗೆ ಹೇಳಿದ್ರು 18-20 ದಿವಸ ಬಿಡಲಾರದ ಕರ್ಮ, 18-20 ವರ್ಷ ಬಿಡಲಾರದ ಕರ್ಮ, ನೀನು ಹಿಂಗೆ ಹೋಗ್ಬೇಕಾಗಿರುತ್ತೆ ಅಂತ. ಅವ್ನು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ನಂತೆ. ನಾ ಏನೋ ಒಂದು ವಾರ 15 ದಿವಸ ಅನ್ಕೊಂಡಿದ್ದೆ ಇದನ್ನ. ಇದು ಪುಸ್ತಕ ಇವತ್ತು ಬಿಡುಗಡೆ ಮಾಡಿದ್ರಂದ್ರೆ ನಮ್ಮ ಕರ್ನಾಟಕದ ಇಂದಿನ ಒಂದು ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಾತಾವರಣದಲ್ಲಿ ಒಂದು ಸಣ್ಣ ಪವಾಡ ಅಂದ್ರೆ ಅತಿಶಯಕ್ಕೆ ಒಂದು ಅದ್ಭುತವಾದ ಕಾರ್ಯಕ್ರಮ. ಯಾಕೆಂದ್ರೆ ನೀವು ಹಲವು ಕಡಿಮೆ ಆಗ್ತಾ ಇದ್ದಾರೆ ಅಂತ ಈಗ ತಾನೇ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮತ್ತೆ ಅಜಿತ್ ಹನುಮಕ್ಕನವರು, ಮಹಾಬಲೇಶ್ವರ ರಾವ್ ಮತ್ತು ಸುನಿಲ್ ಕುಮಾರ್ ಅವರು ಸಹ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನಂದ್ರೆ ಮುಖ್ಯವಾಗಿ ರೀಲ್ಸ್ ನಿಂದಾಗಿ ಪುಸ್ತಕ ಓದುವವರು ಕಡಿಮೆ ಆಗ್ತಾ ಇದ್ದಾರೆ ಅಂತ. ಯಾಕಂದ್ರೆ ಆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನೋ ಒಂದು ಆಶಯದ ಹಿಂಭಾಗದಲ್ಲಿ ರೀಲ್ಸ್ ಇಟ್ಕೊಂಡ್ರೆ ಅದೇನೊಂದು ರೀಲ್ಸ್ನವರು, ಫೇಸ್ಬುಕ್ನವರು, ಇನ್ಸ್ಟಾಗ್ರಾಮ್ನವರು ಒಂದು ತಂತ್ರ ಮಾಡಿದ್ದಾರೆ. ಒಂದರಿಂದ ಒಂದು ನೋಡ್ತಾ ಇದ್ರೆ 1 ಗಂಟೆ, 1.5 ಗಂಟೆ, 2 ಗಂಟೆ. ನಾನು ಕೆಲವರು ನೋಡಿದ್ರೆ ರಾತ್ರಿ ಊಟ ಮಾಡಿ ಇಟ್ಕೊಂಡು 11:30, 12 ಗಂಟೆವರೆಗೆ ನೋಡ್ಬಿಟ್ಟು ಹಾಗೆ ಬರ್ತಾರೆ. ಅಂದ್ರೆ ಇವರೆಲ್ಲರೂ ಯಾವುದೊಂದು ಅಕಸ್ಮಾತ್ ರೀಲ್ಸ್ ಇಲ್ದಿದ್ರೆ ಪುಸ್ತಕ ಓದ್ತಿದ್ರು ಎನ್ನುವಂತ ಒಂದು ಸಕಾರಾತ್ಮಕ ಆಶಯದಿಂದಾಗಿ ಈ ತರ ಒಂದು ಬೆಳವಣಿಗೆ ಬಂದಿದೆ. ಆದ್ರೆ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕಣ್ಣಂಗಾಲ ಗ್ರಾಮದಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಸ್ವಂತ ಮನೆ ಇಲ್ಲದೆ ಬದುಕುತ್ತಿರುವ ಅಲ್ಲಿನ ನಿವಾಸಿಗಳು. ವಿರಾಜಪೇಟೆ ತಾಲೂಕಿನ ಕಣ್ಣಂಗಾಲ ಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಂತ ಮನೆ ಇಲ್ಲದೆ ಬದುಕುತ್ತಿರುವ ಸಾರ್ವಜನಿಕ ನಿವೇಶನ ರೈತರಿಗೆ ನಿವೇಶನ ಒದಗಿಸುವ ಉದ್ದೇಶದಿಂದ ಸುಮಾರು 9 ಎಕರೆ ಜಮೀನನ್ನು ಸೋಮಯ್ಯಂಡ ತಿಮ್ಮಯ್ಯ ಅವರಿಂದ ಖರೀದಿಸಿ ಅದನ್ನು ನಿವೇಶನಕ್ಕೆ ಪರಿವರ್ತನೆಗೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ನಿವೇಶನ ರೈತರ ತಂಡದ ಮುಂದಾಳು ಜ್ಯೋತಿ ಕುಮಾರ್ ತಿಳಿಸಿದ್ದಾರೆ. ಈ ಕುರಿತು 24 ಜುಲೈ 14ರಂದು ಪ್ರಕಟವಾದ ಪತ್ರಿಕಾ ವರದಿಯಲ್ಲಿ ಉಲ್ಲೇಖವಾಗಿರುವಂತೆ ಕಣ್ಣಂಗಾಲ ಗ್ರಾಮದ ಕೆಲವರು ಗ್ರಾಮಸ್ಥರ ಹೆಸರಿನಲ್ಲಿ ಆಕ್ಷೇಪಣೆ ವ್ಯಕ್ತಪಡಿಸಿದರು. ಪರಿಸರ ನಾಶ, ಬಂಪರ್ ಝೋನ್, ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಕಿರಿದಾದ ರಸ್ತೆ ಮುಂತಾದ ಕಾರಣಗಳನ್ನು ಮುಂದಿಟ್ಟು ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ನಡೆಸಿ ವಾಸ್ತವ ಪರಿಶೀಲನೆ ನಡೆಸದೆ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು. ಕೆಲವರು SC/ST ಸಮುದಾಯದವರು, ಇನ್ನಿತರ ಜನಾಂಗದ ಕೂಲಿ ಕಾರ್ಮಿಕರು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳು ಅಲ್ಲಿ ಮನೆ ನಿರ್ಮಿಸಬಾರದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದನ್ನು ಮೊದಲು ತೆರವು ಮಾಡಿಸಬೇಕು ಎಂದು ಮಾಹಿತಿ ನೀಡಿದರು. ಸ್ಥಳೀಯ ನಿವಾಸಿಯಾದ ಶ್ರೀಮತಿ ಉಷಾ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ವರ್ತಿಸಿದರೆ ಜಾತಿ ನಿಂದನೆ ಆರೋಪದಡಿಯಲ್ಲಿ ಮೊಕದ್ದಮೆ ದಾಖಲು ಮಾಡಿ ಕಾನೂನು ರೀತಿಯಲ್ಲಿ ಹೋರಾಟ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಾಗದ ಖರೀದಿದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪ್ರತಿ ವರ್ಷನೂ ನಮಗೆ ಕೊಡ್ತಾ ಇರುವ ನೋಟಿಸ್, ಯಾಕೆಂದರೆ ನೀವು ಮಳೆಗಾಲದಲ್ಲಿ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿ ಅಂತ ಪ್ರತಿ ವರ್ಷನೂ ಕೊಟ್ಟು ಹೋಗ್ತಾರೆ. ಆದರೆ ಅದು ನಮ್ಮದು ಎಷ್ಟು ಕಷ್ಟ ಇದೆ ಅಂತ ನಮಗೆ ಮಾತ್ರ ಗೊತ್ತು. ನಾವು ಒಂದು ಹುಷಾರಿಲ್ಲದವ್ರನ್ನ, ನಮ್ಮ ಮನೆಯಲ್ಲೂ ಸ್ಟ್ರೋಕ್ ಆದ ಪೇಷಂಟ್ ಇದ್ದಾರೆ, ಅವ್ರನ್ನ ಶಿಫ್ಟ್ ಮಾಡೋಕ್ಕೆಲ್ಲ ಎಷ್ಟು ಕಷ್ಟ ಇದೆ ಅಂತ ಅದು ನಮ್ಗೆ ಮಾತ್ರ ಗೊತ್ತು ಸರ್. ಅವರು ಈಗ ಅದಕ್ಕೋಸ್ಕರ ನಾವು ಒಂದು
ಬಿಟ್ಟೆಗೆ ಕೊಡಿ, ಧರ್ಮಕ್ಕೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಒಂದು ಕಷ್ಟಪಟ್ಟು ಒಂದು ಇಷ್ಟು ಅಂತ ಹಾಕಿ ಜ್ಯೋತಿಕುಮಾರ ಮುಂದಾಳತ್ವದಲ್ಲಿ ನಾವು ಒಂದು ಇಷ್ಟು ಸೆಂಟ್ ಅಂತ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದಷ್ಟೇ. ಆದರೆ ಅದಕ್ಕೆ ನಮ್ಮ ಮನೆ ಪಕ್ಕದಲ್ಲಿ ಇರುವವರು ಸ್ವಲ್ಪ ಆಕ್ಷೇಪಣೆ ಮಾಡ್ತಾ ಇದ್ದಾರೆ, ಅದು ಸ್ಥಳೀಯರು. ಅದಕ್ಕೆ ನಮಗೆ ತುಂಬ ಬೇಜಾರಾಗಿದೆ. ಅದಕ್ಕೆ ನೀವು ಒಂದು ನ್ಯಾಯ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವರ ಇದರಲ್ಲಿ ಇರಬೇಕಾದ್ರೆ ಒಂದು 8 ಸೈಟ್ ಮಾಡಿದ್ದಾರೆ ಅವರು. ಟೋಟಲ್ ಆಗಿ 8 ಸೈಟ್ನ ಮಾರಿದ್ದಾರೆ ಅವರು. ಅದೇ ಜಾಗದಲ್ಲಿ ಅದೇ ರೋಡಲ್ಲಿ ಮಾರಿದ್ದಾರೆ ಅವರು, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರವರು. ಇವಾಗ ನಾವು ಈ ಒಂದು ಕಾನ್ಸೆಪ್ಟಲ್ಲಿ ತೆಗೆದು ಒಂದು 8 ಸೆಂಟ್ ಜಾಗ ಮಾಡಿಕೊಂಡು ಒಂದು ನಿವೇಶನ ತಗೊಂಡು ನಮ್ಮೊಂದು ಕನಸಿನ ನಿವೇಶನ ನಾವು ತಗೊಳ್ಳುವ ಅಂತ ಹೇಳಿದಾಗ, ನಾವು ಈ ಒಂದು ಪ್ರಾಜೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ತಗೊಂಡು ಹಾಕಿ ಇದಕ್ಕೆ ಅಡ್ಡಿ ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ. ಅದೇ ಜಾಗದಲ್ಲಿ ಆವಾಗ ಅವರು ಸೈಟ್ ಮಾಡಿ ಮಾರುವಾಗ ಅವರಿಗೆ ಬಫರ್ ಝೋನ್ ಇರಲಿಲ್ಲ, ಪರಿಸರ ಸಂರಕ್ಷಣೆದು ಬರಲಿಲ್ಲ, ದಾರಿದು ಬರಲಿಲ್ಲ, ಯಾವುದೇ ರೀತಿ ಅವರಿಗೆ ಪಂಚಾಯತಿಂದಾಗಲಿ ಅಲ್ಲಿಂದಾಗಲಿ ಇವರಿಗೆ ಅಡಚಣೆ ಯಾವುದು ಬಂದಿಲ್ಲ. ಇವಾಗ ಪಾಪದವರು ನಾವು ತೆಗೆದು ನಮ್ಮ ಸ್ವಂತ ದುಡ್ಡಿಂದ ನಾವು ಜಾಗವನ್ನು ತೆಗೆದು ಮನೆ ಮಾಡ್ಕೊಳ್ತೀವಿ ಅಂತೇಳೋ ಇದು ವಿಚಾರ ಬಂದಾಗ ಇವರೆಲ್ಲ ಇದ್ಕೊಂಡು ಇವಾಗ ಅದು ಅಲ್ಲಿ ಮನೆ ಮಾಡಬಾರ್ದು, ಒಕ್ಕಲಿಗ ಸಮುದಾಯದ ಮಧ್ಯೆ ಕೆಲವು SC STಗಳು ಬರಬಾರ್ದು ಅಂತ ಹೇಳುವಂಥದ್ದು ಕೂಡ ಮಾತುಕತೆಯಲ್ಲಿ ಅವರು ಇದರಲ್ಲಿ ಬಂದಿದೆ. ನಾವು ಮೊನ್ನೆ ಒಂದ್ಸಲ ಮಾತಾಡಬೇಕಾದ್ರೆ. ಹಾಗಾಗಿ ಇದೊಂದು ನಮಗೆಲ್ಲರಿಗೂ ತುಂಬ ಬೇಜಾರಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇವರ ಆಕ್ಷೇಪಣೆಗಳನ್ನು ತಗೊಂಡಾಗ ಅದನ್ನ ನಿಜವಾಗ್ಲೂ ರಿಯಾಲಿಟಿ ಚೆಕ್ ಏನಿದೆ ರಿಯಾಲಿಟಿ ಚೆಕ್ ಮಾಡಿ ಅದನ್ನು ಅಲ್ಲಿ ಬಫರ್ ಝೋನ್ ಇದೆಯೋ ಅಥವಾ ಅಲ್ಲಿ ನೀರಿನ ಸಮಸ್ಯೆ ಇದೆಯೋ, ಮನೆ ಕಟ್ಟಿದರೆ ಪರಿಸರ ಸಂರಕ್ಷಣೆ, ಪರಿಸರ ನಾಶ ಆಗುತ್ತೆ ಅಂತ ಹೇಳುವಂಥದ್ದು ಅವರು ಅದನ್ನ ಒಂದು ರಿಪೋರ್ಟ್ ಮಾಡಿಕೊಂಡು ಅಲ್ಲಿ ರಿಯಾಲಿಟಿ ಚೆಕ್ ನಡೆಸಿ ಮತ್ತೆ ಇವರ ಆಕ್ಷೇಪಣೆಗಳನ್ನ ಅವ್ರು ತಗೊಳ್ಬೇಕು ಅಂತೇಳಿ ನಾನು ಕೆಲವು ಅಧಿಕಾರಿಗಳಿಗೆ, ತಹಸೀಲ್ದಾರಿಗಾಗಿರ್ಬೋದು ಅಥವಾ ಪಂಚಾಯಿತಿಗಳಿಗಾಗಿರ್ಬೋದು, ಕೆಲವು ಅಧಿಕಾರಿಗಳಿಗೆ ನಾನು ಕೂಡ ಇಲ್ಲೊಂದು ಮನವಿ ಮಾಡ್ತಾ ಇದ್ದೀನಿ. ಸರ್, ನಾನು ರೇಖಾ ಅಂತ, ಕಣ್ಣಂಗಲ ಗ್ರಾಮ ಪಂಚಾಯಿತಿಯಲ್ಲಿ. ನಮ್ಮ ಸಮಸ್ಯೆ ಏನು ಅಂದರೆ, ನಾವು ಕೂಲಿ ನಾಲಿ ಮಾಡಿ ಜೀವನ ಆಗಿರುವಾಗ ಕಷ್ಟಪಟ್ಟು ಊರಿನವರೆಲ್ಲ ಸೇರಿ ಗ್ರಾಮ ಪಂಚಾಯತಿಗೆ 4-5 ವರ್ಷಕ್ಕೆ ಮುಂಚೆನೇ ನಿವೇಶನ ರಹಿತರು ಅಂಥೇಳಿ ಕೊಟ್ಟಿದ್ದೀವಿ. ಇದುವರೆಗೆ ಗ್ರಾಮಸ್ಥರಾಗಲಿ ಅಥವಾ ಊರಿನ ಯಾರೋ ಅಧಿಕಾರಿಗಳಿಗೆ ಯಾರೂ ಬಂದು ಕೂಡ ನಮಗೆ ಈ ಪೈಸಾರಿ ಜಾಗ ಇಂಥದ್ದು ಅಂತೇಳಿ ಗುರುತು ಮಾಡಿ ಕೊಟ್ಟಿಲ್ಲ, ಅಳದು ಕೊಟ್ಟಿಲ್ಲ. ಈಗ ಏನಾಗಿದೆ ಅಂದರೆ, ಕಷ್ಟಪಟ್ಟು ಬಾಡಿಗೆ ಮನೆಯಲ್ಲಿರುವವರು ಸುಮಾರು ಜನ ಇದ್ದಾರೆ, ಅದೇ ರೀತಿ ಇದರಲ್ಲಿ ಲೈನ್ ಮನೆಯಲ್ಲಿದ್ದಾರೆ. ಇವರೆಲ್ಲ ಸೇರಿಕೊಂಡು ಹೊಟ್ಟೆ ಕಟ್ಟಿ ತಂದೆ ತಾಯಿ ಮಕ್ಕಳನ್ನ ಸಾಕ್ಕೊಂಡು ಅದ್ರ ಜೊತೆಗೆ ಒಂದು 10 ರೂಪಾಯಿ ಜೋಡಿಸಿ ತೊಗೊಂಡೋಗಿ ಜ್ಯೋತಿಕುಮಾರ್ ಅವ್ರದ್ದು ಒಂದು ಮುಂದಾಳತ್ವದಲ್ಲಿ ಒಂದಿಷ್ಟು ಸೂರು ಮಾಡ್ಕೊಳ್ತೀವಿ, ಸಾಯುವಾಗ ಒಂದು ಸ್ವಂತ ಮನೆಯಲ್ಲಿ ನಾವು ಸಾಯಬೇಕು ಅನ್ನುವಂಥ ಒಂದು ಆಸೆ. ಆ ಆಸೆಯಲ್ಲಿ ಅವ್ರು ಏನು ಮಾಡ್ತಾಯಿದ್ದಾರೆ, ಜಾಗ ಖರೀದಿ ಮಾಡ್ಕೊಳ್ತಾ ಇದ್ದಾರೆ. ಈ ಜಾಗ ಖರೀದಿ ಮಾಡಲಿಕ್ಕೆ ಅಂತೇಳಿ ಅವರು ನಮ್ಮ ಮಾಲೀಕರು ಮತ್ತು ತಗೊಳ್ಳೋರು ರೆಡಿ ಇರುವಾಗ ಊರಿನ ಸುತ್ತಮುತ್ತಲಿನ ಕೆಲವು ಎಲ್ಲರೂ ಅಂತ ಹೇಳಲ್ಲ ನಾವು, ಕೆಲವು ಸ್ಥಳೀಯರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿರೋಧದಲ್ಲಿ ಸುಮಾರು ಸುಳ್ಳು ಕಥೆಗಳೇ ಇರೋದು. ಬಫರ್ ಝೋನು ಅಂತ ಹೇಳಿದರು, ಅದು ಆಗಿಲ್ಲ ಅಂಥೇಳಿ ರಸ್ತೆನಾಗಲ್ಲೇ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಮೇಲೆ ಪರಿಸರ ನಾಶ ಅಂತಾರೆ. ಮತ್ತು ಏನು ಗೊತ್ತಾ, ಅವರು ಏನು ಹೇಳ್ತಾ ಇರೋದು ಅಂದರೆ, ಎಂತ ನಕ್ಕಪಿಂಚೆಗಳು ಅಲ್ಲಿ ಬಂದರೆ ಕಷ್ಟ, ಕಾಂಜಿ ಪಿಂಜಿಗಳದ್ದು ಓಟು ಬೇಕು, ಪಿಂಜಿಗಳದ್ದು ಕೆಲಸಕ್ಕೆ ಜನ ಬೇಕು, ಎಲ್ಲದಕ್ಕೂ ಕಾಂಜಿ ಪಿಂಜಿಗಳು ಬೇಕು. ಅದೇ ಸ್ವಂತ ಮನೆ ಮಾಡ್ಕೊಂಡು ಅವರು ಜೀವನ ಮಾಡಲಿಕ್ಕೆ ಒಪ್ತಾ ಇಲ್ಲ. ಇದು ನ್ಯಾಯನಾ? ನೀವೇ ಹೇಳಿ ಸರ್, ನ್ಯಾಯನಾ? ಎಲ್ಲರಿಗೂ ಒಂದು ನ್ಯಾಯ, ಬದುಕಬೇಕು, ನಾವು ಜೀವಂತ ಸಾಯೋವರೆಗೆ ಒಂದು ಮನೆ ಬೇಕು ಅಂತೇಳಿ ನಾವು ಹೋರಾಡೋದು ತಪ್ಪ? ಈಗಿರುವಾಗ ಅವ್ರು ಮಾಡ್ತಾ ಇರೋದು ಶುದ್ಧ ತಪ್ಪು ಅಂತ ನಮಗೆ ಸರ್ಕಾರದ ವತಿಯಿಂದ ಆಗಲಿ ಅಥವಾ ಇವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದು ಜಯಶೀಲರಾಗಿ ಸಿಗಬೇಕು ಅಂತ ನಮ್ಮದು ಆಸೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಕ್ರಮ ವಹಿಸ್ಕೊಡಿ ಸರ್. ಇಷ್ಟೇ ನಾವು. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕಾರ್ಕಳದ ಪುರಸಭಾ ವ್ಯಾಪ್ತಿಯಲ್ಲಿ ಹೊಂಡ ಗುಂಡಿಗಳಿಂದ ಕೂಡಿರುವ ರಸ್ತೆಗಳು, ಅಪಾಯದ ಅಂಚಿನಲ್ಲಿ ಸಂಚರಿಸುವ ವಾಹನಗಳು. ಕಾರ್ಕಳ ಪುರಸಭೆ ವ್ಯಾಪ್ತಿಯ ಹೊಂಡ ಗುಂಡಿಗಳಿಂದ ಕೂಡಿರುವ ರಸ್ತೆಗಳ ದುರಸ್ತಿ ವಿರುದ್ಧ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಶನಿವಾರ ಸುಮಾರು 20 ಕಿಲೋಮೀಟರ್ ರಸ್ತೆ ಪರಿಶೀಲನಾ ಜಾಥಾ ನಡೆಸಿತು. ಜಾಥಾಕ್ಕೆ ಚಾಲನೆ ನೀಡಿದ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, 22 ವರ್ಷಗಳ ಬಿಜೆಪಿ ಆಡಳಿತದಲ್ಲೂ ಕಾರ್ಕಳದ ರಸ್ತೆಗಳು ಹದಗೆಟ್ಟಿದ್ದು ಸಾರ್ವಜನಿಕರು ಸಂಕಷ್ಟ ಅನುಭವಿಸಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರದ ಗಮನಕ್ಕೆ ರಸ್ತೆಗಳ ವಾಸ್ತವ ಸ್ಥಿತಿ ತರುವ ಉದ್ದೇಶದಿಂದ ಜಾಥಾ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಭದ್ರರಾವ್ ಮಾತನಾಡಿ, ಕಾರ್ಕಳದ ಅಭಿವೃದ್ಧಿಗೆ ಅಗತ್ಯ ಅನುದಾನ ನೀಡಲು ರಾಜ್ಯ ಸರ್ಕಾರ ಸಿದ್ಧವಿದ್ದರೂ ಅದನ್ನು ಸಮರ್ಪಕವಾಗಿ ಬಳಸಲಾಗುತ್ತಿಲ್ಲ ಎಂದು ಆರೋಪಿಸಿದರು. ಜಾಥಾ ಕಾಂಗ್ರೆಸ್ ಕಚೇರಿಯಿಂದ ಆರಂಭವಾಗಿರುವ ಪುರಸಭೆ 23 ವಾರ್ಡ್ಗಳ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತ್ತೆ ಕಾಂಗ್ರೆಸ್ ಕಚೇರಿಯಲ್ಲಿ ಸಮಾಪ್ತಿಯಾಯಿತು.
ಭಾಳ ಬೇಸರ. ಈಗ ನಾವು ಅನಂತಶಯನ ದೇವರು ಮತ್ತು ಇಲ್ಲಿ ಪದ್ಮಾವತಿ ಅಮ್ಮನ ಸ್ಥಳದ ಹತ್ರ ಇದ್ದೇವೆ. ಕಳೆದ ಬಾರಿ ಸಹ ಮಳೆಗಾಲದಲ್ಲಿ ಬಂದು ಹೇಳಿದ್ದೆ ನಾನು, ಇದನ್ನು ಕೂಡಲೇ ಸರಿಪಡಿಸಬೇಕಂತ. ಇವತ್ತಿಗೂ ಹೊಂಡ ಅದೇ ರೀತಿ ಇದೆ. ದಿನಕ್ಕೆ ಸಾವಿರಾರು ಮಕ್ಕಳು ಬೋರೇಂದ್ರ ಕಾಲೇಜ್ ಇರುವುದು ಪಬ್ಲಿಕ್ ಇತ್ತು. ಅದಕ್ಕೆ ಇವತ್ತು ವಾಹನ ಜಾಥದ ಮೂಲಕ ಒಂದು ನಮ್ಮ ಶಾಸಕರ ಕಣ್ಣು ತೆರೆಸುವ ಕೆಲಸವನ್ನು ಮಾಡಬೇಕಂತ ನಾವಿಲ್ಲಿ ಬಂದಿದ್ದೇವೆ. ಸುಮಾರು 22 ವರ್ಷದಿಂದ ಆಡಳಿತ ಮಾಡಿ ಸುನೀಲ್ ಕುಮಾರ್ ದುರಾಡಳಿತಕ್ಕೆ ಹಿಡಿದ ಕಾರ್ಕಳದ ರಸ್ತೆಗಳಾಗಿವೆ. ಇವತ್ತು ಬೋರೇಂದ್ರ ಕಾಲೇಜ್ ರಸ್ತೆ ನೋಡಿ, ಕೆರವಾಜೆ ರಸ್ತೆ ನೋಡಿ, ಒಬ್ಬ ಶಾಸಕರಾದವರು 22 ವರ್ಷದ ಅಧಿಕಾರ ಮಾಡ್ತಾ ಇರುವವರು ಕಾರ್ಕಳವನ್ನು ಹೇಗೆ ಇಟ್ಟಿದ್ದಾರೆ, ಅವರ ಮನಸ್ಥಿತಿ ಹಾಗೆ ಇಟ್ಟಿದ್ದಾರೆ. ಅದರಲ್ಲಿ ಅವರು ಯಾವ ಒಂದು ಆ ಬಗ್ಗೆ ದಾಕ್ಷಿಣ್ಯವಿಲ್ಲ. ಇವತ್ತು ನೋಡಿ, 2 ವೆಹಿಕಲ್ ಬರಲಿಕ್ಕೆ ಜಾಗ ಇಲ್ಲ. ಕಾರ್ಕಳದ ಮುಖ್ಯ ರಸ್ತೆ ಇದು. ಇದನ್ನೊಂದು ಮಾಡಲಿಕ್ಕೆ ನಾವು ಬೇರೆ ಕಡೆ ಎಲ್ಲ ಹೋಗಿ ನೋಡಬೇಕು. ಶಿವಮೊಗ್ಗ, ಹಾಸನ, ಇವತ್ತು ನಮ್ಮ ಚಿಕ್ಕಮಗಳೂರಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಉಂಟಂತ. ಒಂದೇ ಒಂದು ರಸ್ತೆಯನ್ನು ಮಾಡದೆ ಜನರ ಅಧಿಕಾರವನ್ನು ದುರುಪಯೋಗಿಸಿಕೊಂಡು ವೈಷಮ್ಯದ ರಾಜಕೀಯ ಮಾಡೋದು ಅಥವಾ ಭ್ರಷ್ಟಾಚಾರ ರಾಜಕೀಯದಲ್ಲಿ ಸುನೀಲ್ ಕುಮಾರ್ ತೊಡಗಿದ್ದಾರೆ. ಆ ಬಗ್ಗೆ ಒಂದು ಕಣ್ಣು ತೋರಿಸುವ ಕೆಲಸ ಮಾಡಬೇಕಂತ ಇವತ್ತೆಲ್ಲ ನಾವಿಲ್ಲಿ ಬಂದಿದ್ದೇವೆ. ಮುಂದೆ ಆದರೂ ದೇವರವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಕೆಲಸ ಮಾಡುವಾಗ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ರಾಜ್ಯ ಸರ್ಕಾರ ಕೊಡುವ ಎಲ್ಲ ಅನುದಾನವನ್ನು ತಗೊಬಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಒಂದು ಹೊಸ ಆಲೋಚನೆಯನ್ನು ಮತ್ತು ಅಭಿವೃದ್ಧಿಯ ಒಂದು ಹೊಸ ಪಥಕ್ಕೆ ಒಂದು ಹೆಜ್ಜೆ ಇಡಲಿಕ್ಕೆ ಒಂದು ಆಲೋಚನೆಯನ್ನು ಮಾಡಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಮೊನ್ನೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರೋ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಕಾರ್ಕಳಕ್ಕೆ ಭೇಟಿ ಕೊಟ್ಟಾಗ ಕಾರ್ಕಳದ ರಸ್ತೆಗಳ ಅಭಿವೃದ್ಧಿಗಳಿಗೆ ಅನುದಾನವನ್ನು ನೀಡಬೇಕು, ಮುಂಬರುವ ವರ್ಷದಲ್ಲಿ ಕಾರ್ಕಳದಲ್ಲಿ ಭಗವಾನ್ ಬಾಹುಬಲಿಯ ಮಸ್ತಕಾಭಿಷೇಕ ಇದೆ, ಈ ಅಭಿವೃದ್ಧಿಗೆ ತಾವು ಅನೇಕ ರೀತಿಯಲ್ಲಿ ಸಹಾಯ ಮಾಡಬೇಕು ಮತ್ತು ಗರಿಷ್ಠ ಮಟ್ಟದ ಅನುದಾನವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಮನವಿಯನ್ನು ಮಾಡಿಕೊಂಡಿದ್ದರು. ಈ ಮನವಿಯ ಸಂದರ್ಭದಲ್ಲಿ ಜಾರಕಿಹೊಳಿಯವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಯಾವ ಪುರಸಭೆ ವ್ಯಾಪ್ತಿಯ ಯಾವ ರಸ್ತೆಗಳಿಗೆ ಅಭಿವೃದ್ಧಿಗೆ ಅನುದಾನದ ಅಗತ್ಯ ಇದೆಯೋ ಅದನ್ನು ಸರ್ವೆ ಮಾಡಿ ತಾವು ಗಮನಕ್ಕೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಒಂದು ಸಲಹೆ ಕೊಟ್ಟ ಮೇರೆಗೆ ಇವತ್ತು ಕಾರ್ಕಳ ಪುರಸಭೆ ವ್ಯಾಪ್ತಿಯ ಸುಮಾರು 15ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಇವತ್ತು ವಾಹನದ ಮೂಲಕ ಒಂದು ಜಾಥವನ್ನು ಮಾಡುವ ಒಂದು ಆಲೋಚನೆಯನ್ನು ಮಾಡಿದ್ದೇವೆ. ಕಳೆದ 22 ವರ್ಷಗಳಲ್ಲಿ ಯಾವ ರಸ್ತೆ ಕಾರ್ಕಳ ಶಾಸಕರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಆ ರಸ್ತೆಯಲ್ಲೆಲ್ಲ ಇವತ್ತು ನಾವು ಸಂಚರಿಸ್ತೇವೆ. ಆ ರಸ್ತೆಯೆಲ್ಲ ಹೋಗಿ ಅದಕ್ಕೆ ಎಷ್ಟು ಅನುದಾನದ ಅಂದಾಜು ಮೊತ್ತಗಳು ಎಷ್ಟು ಮತ್ತು ಎಷ್ಟು ಕಿಲೋಮೀಟರ್ಗೆ ಅದು ರಸ್ತೆಗೆ ಡಾಮರೀಕರಣ ಆಗಬೇಕು ಅಥವಾ ಕಾಂಕ್ರೀಟ್ ಆಗಬೇಕು ಅನ್ನುವಂಥದ್ದನ್ನು ನಾವು ಒಂದು ಸರ್ವೆ ಮಾಡಿ ಅದನ್ನು ಒಂದು ಎಸ್ಟಿಮೇಟ್ ಮಾಡಿ ಮಾನ್ಯ ಸಚಿವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇವೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಈಗ ಸರ್ವಜ್ಞ ವೃತ್ತದಿಂದ ಹೋದರೆ ಇಲ್ಲಿಂದ ತಾಲೂಕು ಕಚೇರಿ ಹೋಗುವ ರಸ್ತೆ ಸಂಪೂರ್ಣ ಕೆಟ್ಟು ಹೋಗಿದೆ. ಕಾರ್ಕಳ ಶಾಸಕರ ಕಚೇರಿಯಿಂದ 100 ಮೀಟರ್ 200 ಮೀಟರ್ ದೂರದಲ್ಲಿರುವ ರಸ್ತೆ ಸಂಪೂರ್ಣ ಹೋಗಿದೆ. ಅಲ್ಲಿಂದ ತಾಲೂಕು ಕಚೇರಿ ಹೋಗಿ ತಾಲೂಕು ಕಚೇರಿಯ ಮುಂಭಾಗ ತಾಲೂಕು ಕಚೇರಿ ತಾವೆಲ್ಲ ಗಮನಿಸಿರಿ, ಪ್ರತಿದಿನ ಸಾವಿರಾರು ಜನ ಭೇಟಿ ಕೊಡುವ ಒಂದು ತಾಲೂಕು ಕಚೇರಿಯ ಅಂಕಣದ ಒಳಗೆ ಪರಿಸ್ಥಿತಿ ಹೇಗಿದೆ ಹೇಳಿದರೆ ಯಾವುದೋ ಒಂದು ಬೂತು ಬಂಗ್ಲೆಗೆ, ಹಳೆ ಕಾಲದ ಬೂತು ಬಂಗ್ಲೆಗೆ ಹೋದಂತೆ ಒಂದು ಭಾಸವಾಗ್ತದೆ. ಅಂತ ಈ ತಾಲೂಕು ಕಚೇರಿ ಅಂಕಣವು ಕೂಡ ಒಳ್ಳೆ ರೀತಿಯಲ್ಲಿ ಸುಸಜ್ಜಿತವಾಗಿ ಆಗಬೇಕು ಮತ್ತು ಅದರ ಒಳಗೆ ಡಾಮರೀಕರಣ ಆಗಬೇಕು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ತಾಲೂಕು ಕಚೇರಿಯಿಂದ ಕಲ್ಲೊಟ್ಟೆ ರಸ್ತೆ ಸಂಪೂರ್ಣ ನಾಗಮನದ ಹತ್ರ ಸಂಪೂರ್ಣ ಹದಗೆಟ್ಟಿದೆ, ಗ್ಯಾಸ್ ಗೋಡನ್ ಬಳಿ ಸಂಪೂರ್ಣ ಹದಗೊಟ್ಟಿದೆ. ಆ ಎಲ್ಲ ಪ್ರದೇಶಗಳಲ್ಲಿ ನಾವು ನಿಂತುಕೊಂಡು ಇದನ್ನು ಶಾಸಕರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದರ ಜೊತೆಯಲ್ಲಿ ತೆಳ್ಳರ ರಸ್ತೆಯಿಂದ ಅನಂತಶಯನದಿಂದ ಬೋರೇಂದ್ರ ಕಾಲೇಜ್ ರಸ್ತೆಯಿಂದ ಫಿಶರ್ಸ್ ಆಫೀಸ್ ರಸ್ತೆ, ಅಲ್ಲಿಂದ ಪುನಃ ರಸ್ತವಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಗಾಂಧಿ ಮೈದಾನ್ ಸ್ಟೇಟ್ ಬ್ಯಾಂಕ್ ಹೋಗಿ ಗಾಂಧಿ ಮೈದಾನ ಒಳಗೆ ರಸ್ತೆ ಹೋಗಿ ಅಲ್ಲಿಂದ ನಾವು ಸೀದಾ ಬೈಪಾಸ್ ಆನೆಕೆರೆಯಾಗಿ ಬೈಪಾಸ್ ಹೋಗ್ಲಿಕ್ಕಿದ್ದೇವೆ. ಬೈಪಾಸ್ನ ಬಳಿ ಅಲ್ಲಿ ಏನಾಗಿದೆ, ತಾವರೆಕೆರೆಯ ಬಳಿ ಅನೇಕ ಹೊಂಡಗಳು ರಸ್ತೆಯಲ್ಲಿ ಬಿದ್ದಿದೆ. ಆ ಹೊಂಡಗಳನ್ನು ಮುಚ್ಚುವಂಥ ಮತ್ತು ಅದನ್ನು ಗಮನಕ್ಕೆ ಶಾಸಕರ ಹೊಂಡದ ಬಗ್ಗೆ ಗಮನ ತರುವಂಥ ಕೆಲಸವನ್ನು ನಾವು ಮಾಡಿ ಅಲ್ಲಿಂದ ಬೈಪಾಸ್ ಹೋಗ್ತಾ ಇದ್ದೇವೆ. ಬೈಪಾಸ್ ರಸ್ತೆಯಲ್ಲಿ ಕೂಡ ಸಂಪೂರ್ಣ ಸಮಸ್ಯೆ ಇದೆ. ಅಲ್ಲಿಂದ ಹವಲ್ದಾರ್ ಬೆಟ್ಟು ಮೂಲಕ ಕಾಬೆಟ್ಟಿನಿಂದ ಮತ್ತೆ ಈ ಕಾಂಗ್ರೆಸ್ ಕಚೇರಿ ನಾವು ಬರ್ಲಿಕ್ಕಿದ್ದೇವೆ. ನಾವು ಯಾವೆಲ್ಲ ರಸ್ತೆಯಲ್ಲಿ ಸಂಚರಿಸ್ತೀವಿ ಆ ರಸ್ತೆಗಳೆಲ್ಲವೂ ಹದಗೆಟ್ಟಿದೆ ಅನ್ನುವಂಥದ್ದು ಕಾರ್ಕಳ ಶಾಸಕರಿಗೆ ಗೊತ್ತಾಗಬೇಕು. ಕಳೆದ 22 ವರ್ಷದಲ್ಲಿ ನಾನು ಕಾರ್ಕಳ ಪುರಸಭೆ ಬಗ್ಗೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದೇನೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗಬೇಕು. ಒಬ್ಬ ಸಚಿವನಾದರೂ ಕೂಡ ಕಾರ್ಕಳ ಪುರಸಭೆ ಬಗ್ಗೆ ಏನೆಲ್ಲ ನಾನು ನಿರ್ಲಕ್ಷ್ಯ ಮಾಡಿದ್ದೇನೆ ಅನ್ನುವಂಥದ್ದು ಅವರ ಗಮನಕ್ಕೆ ತರುವ ಉದ್ದೇಶದಿಂದ ಈ ರೀತಿಯ ಒಂದು ವಾಹನ ಜಾಥದ ಮೂಲಕ ಸರ್ವೆ ಮಾಡಿ ಆ ಸರ್ವೆ ರಿಪೋರ್ಟನ್ನು ಮಾನ್ಯ ಜಾರಕಿಹೊಳಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ. ಇವತ್ತು 100 ಕಾರ್ಯಕರ್ತರು ವಾಹನದ ಮೂಲಕ ನಾವೆಲ್ಲ ತೆರಳಿಕ್ಕಿದ್ದೇವೆ. ನಾವೆಲ್ಲರೂ ಕೂಡ ಅತ್ಯಂತ ಶಿಸ್ತಿನಿಂದ ಸಾರ್ವಜನಿಕರಿಗೆ ತೊಂದರೆ ರೀತಿಯಲ್ಲಿ ವರ್ತಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಮುಂದೆ ಉದಯ್ ಕುಮಾರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂತ ಅವರಿಗೆ ಕೇಳ್ಕೊಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಖಾಸಗಿ ಸಭಾಂಗಣದಲ್ಲಿ ಅಕ್ರಮ ಮತಾಂತರ ನಡೆಯುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದರು.
ವಿರಾಜಪೇಟೆ ತಾಲೂಕಿನ ಕಣ್ಣಂಗಾಲ ಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಂತ ಮನೆ ಇಲ್ಲದೆ ಬದುಕುತ್ತಿರುವ ನಿವಾಸಿಗಳು. ಕಾರ್ಕಳದಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಕ್ರಿಯೇಟಿವ್ ಪುಸ್ತಕಧಾರೆ 3 ಮೂಲಕ 25 ಪುಸ್ತಕಗಳ ಲೋಕಾರ್ಪಣೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.